ನಮಸ್ಕಾರ. ಮುಖ್ಯಾಂಶಗಳು. ಬಂದರುಗಳನ್ನು ಸಂಪರ್ಕಿಸುವ ರಸ್ತೆಗಳ ಅಭಿವೃದ್ಧಿ, ಸಾಗರಮಾಲಾ ಯೋಜನೆಯಡಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಸಚಿವ ಮನ್ಸುಖ್ ಮಾಂಡವೀಯ. ದೇಶದ 4 ದಿಕ್ಕುಗಳಲ್ಲಿ ಸುಪ್ರೀಂಕೋರ್ಟ್ ಪೀಠ ಸ್ಥಾಪನೆಗೆ ಇದು ಸಕಾಲ. ದಕ್ಷಿಣದಲ್ಲಿ ಬೆಂಗಳೂರು ಸೂಕ್ತ ತಾಣ. ರಾಜ್ಯಸಭೆಯಲ್ಲಿ ಸಂಸದ ಕೆಸಿ ರಾಮಮೂರ್ತಿ ಮನವಿ. ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ಸರ್ಕಾರದಿಂದ ಸೂಕ್ತ ಕ್ರಮ. ಶೀಘ್ರದಲ್ಲಿಯೇ ಪರಿಷ್ಕೃತ ಪರಿಹಾರ ಧನ ಪ್ರಕಟ. ಸಚಿವ ಜಗದೀಶ್ ಶೆಟ್ಟರ್. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು ಖಚಿತ. ಶಿಕ್ಷಣ, ಆರೋಗ್ಯ ಕ್ಷೇತ್ರ ಸುಧಾರಣೆಗೆ ಕೇಂದ್ರ ಸರ್ಕಾರದಿಂದ ಸೂಕ್ತ ಕ್ರಮ. ಪ್ರಧಾನಿ ನರೇಂದ್ರ ಮೋದಿ. ಬಂದರುಗಳನ್ನು ಸಂಪರ್ಕಿಸುವ ಸಲುವಾಗಿ ಭಾರತ ಮಾಲಾದಡಿ ಸಾಗರಮಾಲಾದಲ್ಲಿ 88 ಯೋಜನೆಗಳನ್ನು ಗುರುತಿಸಲಾಗಿದೆ. ಈ ಪೈಕಿ ಕೆಲವು ಯೋಜನೆಗಳನ್ನು ತಮ್ಮ ಸಚಿವಾಲಯ ರೂಪಿಸುತ್ತಿದೆ. ಮತ್ತೆ ಕೆಲವನ್ನು ಬಂದರುಗಳು ಸ್ವಯಂ ಮಾಡುತ್ತಿವೆ ಎಂದು ಶಿಪ್ಪಿಂಗ್ ಖಾತೆ ರಾಜ್ಯ ಸಚಿವ ಮನ್ಸುಖ್ ಮಾಂಡವೀಯ ಲೋಕಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಈ ಯೋಜನೆಗಳಲ್ಲಿ ಕೆಲವನ್ನು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ನೀಡಲಾಗಿದೆ. ಇದರಲ್ಲಿ 68 ಯೋಜನೆಗಳು ಸಾಗರಮಾಲಾ ಯೋಜನೆಯಡಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಲಾಗುತ್ತಿದೆ. ಇದು ಭಾರತ ಮಾಲಾದ ಭಾಗವಾಗಿದೆ. ಇದು ಹೆದ್ದಾರಿ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತದೆ ಎಂದು ವಿವರಣೆ ನೀಡಿದರು. ಭಾರತ ಸರ್ಕಾರ ಈ ಯೋಜನೆಗಳನ್ನು ಬಿಡಿಯಾಗಿ ನೋಡುವುದಿಲ್ಲ, ಬದಲಾಗಿ ಸಮಗ್ರವಾಗಿ ನೋಡುತ್ತಿದೆ. ದೇಶಾದ್ಯಂತ ರಾಷ್ಟ್ರೀಯ ಹೆದ್ದಾರಿ ಗ್ರಿಡ್ ಆಗಬೇಕು. ನಗರದಿಂದ ನಗರಗಳಿಗೆ ಸಂಪರ್ಕ ದೊರಕಬೇಕು. ಕೈಗಾರಿಕಾ ವಸಾಹತುಗಳಿಂದ ಪ್ರಮುಖ ಬಂದರಿರಲಿ, ಸಣ್ಣ ಬಂದರೇ ಇರಲಿ, ಅದಕ್ಕೆ ಸಂಪರ್ಕ ಕಲ್ಪಿಸಬೇಕು ಎಂಬ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಈ ಯೋಜನೆಗಳನ್ನು ಗುರುತಿಸಲಾಗಿದೆ ಎಂದರು. ಸರ್ಕಾರ ಗುರುತಿಸಿ ಆರಂಭಿಸಿರುವ 88 ಯೋಜನೆಗಳ ಪೈಕಿ ಬಹುತೇಕ ಯೋಜನೆಗಳು ಪೂರ್ಣಗೊಂಡಿದ್ದು, ಉಳಿದವು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು. 2.5 मीटर ड्राफ्ट में अच्छा एक मिडल साइज का वेसल चल पाएंगे और उसको देखते हुए उससे फायदा यह होगा कि आपको पारादीप, आपकी गवर्नमेंट चाहती है कि हमें पारादीप में पोर्ट दो, पारादीप में आपको पोर्ट बनाने की आवश्यकता नहीं है, आपके यहाँ ही रिवराइन पोर्ट बन जाएगा, वहां से बिहार का कार्गो मूव करेगा और वाटरवेज के माध्यम से आप डायरेक्ट समुद्र से जुड़ जाएंगे और समुद्र से आप एक्जिम कार्गो एक्सपोर्ट भी कर पाएंगे. ये व्यवस्था वहां सुनिश्चित हो रही है. ಬೆಂಗಳೂರಿನಲ್ಲಿ ಸುಪ್ರೀಂ ಕೋರ್ಟ್ನ ಪೀಠವನ್ನು ಸ್ಥಾಪಿಸುವ ಕುರಿತಂತೆ ಸರ್ವೋನ್ನತ ನ್ಯಾಯಾಲಯದೊಂದಿಗೆ ಕಾನೂನು ಸಚಿವರು ಪರಾಮರ್ಶಿಸಬೇಕು ಎಂದು ಕರ್ನಾಟಕದ ಬಿಜೆಪಿ ಸದಸ್ಯ ಕೆಸಿ ರಾಮಮೂರ್ತಿ ರಾಜ್ಯಸಭೆಯಲ್ಲಿಂದು ಮನವಿ ಮಾಡಿದ್ದಾರೆ. ಸಭಾಪತಿಯವರ ಅನುಮತಿ ಮೇರೆಗೆ ರಾಷ್ಟ್ರೀಯ ಮಹತ್ವದ ವಿಷಯಗಳ ಪ್ರಸ್ತಾಪದ ವೇಳೆ ಅವರು ಹಿಂದಿನ ಎಲ್ಲಾ ಸರ್ಕಾರಗಳು ಸುಪ್ರೀಂ ಕೋರ್ಟ್ ಮತ್ತು ಇತರ ನ್ಯಾಯಾಲಯಗಳಲ್ಲಿನ ಪ್ರಕರಣಗಳ ಹೊರೆಯನ್ನು ತಗ್ಗಿಸಲು ಪ್ರಯತ್ನಿಸಿವೆ. ಈ ವೇಳೆ ದೆಹಲಿಯಲ್ಲಿನ ಸರ್ವೋಚ್ಚ ನ್ಯಾಯಾಲಯ ಸಾಂವಿಧಾನಿಕ ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು ಮತ್ತು ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣದಲ್ಲಿ 4 ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪಿಸಿ ಅವು ಮೇಲ್ಮನವಿ ಇತ್ಯಾದಿ ಪ್ರಕರಣಗಳನ್ನು ನಿರ್ವಹಿಸಬೇಕು ಎಂಬ ಸಲಹೆ, ಶಿಫಾರಸು, ಅಭಿಪ್ರಾಯಗಳಿವೆ ಎಂದು ತಿಳಿಸಿದರು. ಈಗ ಸರ್ವೋನ್ನತ ನ್ಯಾಯಾಲಯದ ಮೇಲಿನ ಒತ್ತಡ ಕಡಿಮೆ ಮಾಡಲು ಪೀಠ ಸ್ಥಾಪನೆಗೆ ಸಕಾಲವಾಗಿದ್ದು, ಕೇಂದ್ರ ಸರ್ಕಾರ ಮತ್ತು ಸುಪ್ರೀಂ ಕೋರ್ಟ್ ಈ ಕುರಿತಂತೆ ಧನಾತ್ಮಕವಾಗಿ ಸ್ಪಂದಿಸಬೇಕೆಂದು ಕೋರಿದರು. ಹೈಕೋರ್ಟ್ನ ವಿವಿಧ ಪೀಠಗಳು ದೇಶದ ಹಲವೆಡೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಇದರಿಂದ ಕಕ್ಷಿದಾರರಿಗೂ ದೂರ ಪ್ರಯಾಣ ಮಾಡುವ ಕಷ್ಟ ತಪ್ಪಿದೆ. ಸಮಯ ಮತ್ತು ಹಣದ ಉಳಿತಾಯ ಆಗುತ್ತಿದೆ. ಹೀಗಾಗಿ 4 ದಿಕ್ಕುಗಳಲ್ಲಿ 4 ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪನೆ ಮಾಡುವುದು ನ್ಯಾಯಸಮ್ಮತವಾಗಿದೆ. ದಕ್ಷಿಣದ ಪೀಠಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಅತ್ಯಂತ ಸೂಕ್ತ ತಾಣವಾಗಿದೆ. ಇಲ್ಲಿನ ಹವಾಮಾನ, ಮೂಲಸೌಕರ್ಯ, ಸಂಪರ್ಕ, ನ್ಯಾಯಾಂಗಕ್ಕೆ ಅಗತ್ಯವಾದ ಕಟ್ಟಡ ಲಭ್ಯತೆ ಎಲ್ಲವೂ ಇದ್ದು ಬೆಂಗಳೂರಿನಲ್ಲಿ ಪೀಠ ಸ್ಥಾಪಿಸುವ ಕುರಿತು ಕಾನೂನು ಸಚಿವರು ಕ್ರಮ ಕೈಗೊಳ್ಳಬೇಕೆಂದು ಸದನದ ಮೂಲಕ ಸರ್ಕಾರದ ಗಮನ ಸೆಳೆದರು. I feel, as far as South is concerned, Bangalore is the best, sir, considering the climatic conditions, the connectivity, the infrastructure, the readily available judicial accommodations, and all these things. I request the Government of India and our dynamic law minister to take up this issue with Supreme Court of India for setting up a Supreme Court bench at Bengaluru, where all the facilities are available. Thank you very much, sir. Thank you. ಕೊರೋನಾ ಸಾಂಕ್ರಾಮಿಕದ ಕಾಲದಲ್ಲಿ ರಸ್ತೆ, ರೈಲು, ವಿಮಾನ ಸಂಚಾರ ಬಂದ್ ಆಗಿತ್ತು. ಆದರೆ ಇಡೀ ದೇಶ ಐಟಿ, ಇಂಟರ್ನೆಟ್ ಮತ್ತು ಮೊಬೈಲ್ನಿಂದ ನಡೆಯಿತು ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಸಂಪರ್ಕ ಸಚಿವ ರವಿಶಂಕರ್ ಪ್ರಸಾದ್ ರಾಜ್ಯಸಭೆಗಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಅವರು ಈ ಸಂಕಷ್ಟದ ಸಮಯದಲ್ಲಿ ಮಕ್ಕಳು ಆನ್ಲೈನ್ ಶಿಕ್ಷಣ ಪಡೆದರು. ದೇಶಕ್ಕೆ ಹೊಸ ಅವಕಾಶವೊಂದು ಲಭಿಸಿದೆ. ಈ ನಿಟ್ಟಿನಲ್ಲಿ ಆನ್ಲೈನ್ ಮೂಲಕ ಶಿಕ್ಷಣ ಕೋರ್ಸ್ ನಡೆಸುವಂತಹ
ರಾಷ್ಟ್ರೀಯ ಮಹತ್ವದ ಸಂಸ್ಥೆಯನ್ನು ಸ್ಥಾಪಿಸುವ ಕುರಿತಂತೆ ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು. ಪೂರಕ ಪ್ರಶ್ನೆಗೆ ಉತ್ತರ ನೀಡಿದ ರವಿಶಂಕರ್ ಪ್ರಸಾದ್, ಆನ್ಲೈನ್ ಶಿಕ್ಷಣದ ಯಶಸ್ಸು ಕಳೆದ 1 ವರ್ಷದಲ್ಲಿ ಸಾಬೀತಾಗಿದೆ. ಶಾಲಾ ಮತ್ತು ಕಾಲೇಜು ಶಿಕ್ಷಣ ತಡೆರಹಿತವಾಗಿ ನಡೆದಿದೆ ಎಂದರು. ಅಷ್ಟೇ ಅಲ್ಲದೆ ಸುಮಾರು 70 ಲಕ್ಷ ಪ್ರಕರಣಗಳನ್ನು ಆನ್ಲೈನ್ ಮೂಲಕ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಕೆಳ ನ್ಯಾಯಾಲಯಗಳಲ್ಲಿ ಆಲಿಸಲಾಗಿದೆ. ಭಾರತವು ಯುಪಿಐ ಪಾವತಿಯಲ್ಲಿ ವಿಶ್ವದಲ್ಲಿ ಅಗ್ರ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸರ್ಕಾರ ದೇಶದ ಎಲ್ಲಾ ಗ್ರಾಮಗಳಲ್ಲೂ ಭಾರತ ನೆಟ್ ಅಳವಡಿಸುತ್ತಿದ್ದೇವೆ. ಮುಂದಿನ 1,000 ದಿನಗಳಲ್ಲಿ ಇದು ಪೂರ್ಣವಾಗಬೇಕು ಎಂಬುದು ಪ್ರಧಾನಮಂತ್ರಿಯವರ ಆಶಯವಾಗಿದೆ ಎಂದು ರವಿಶಂಕರ್ ಪ್ರಸಾದ್ ತಿಳಿಸಿದರು. ಸರ್ಕಾರಿ ಶಾಲೆ, ಮಾಧ್ಯಮಿಕ ಶಾಲೆಗಳಲ್ಲಿ ಕೂಡ ಆನ್ಲೈನ್ ಗುಣಮಟ್ಟದ ಶಿಕ್ಷಣ ಲಭ್ಯತೆಗೆ ಬ್ರಾಡ್ಬ್ಯಾಂಡ್ ವಿಸ್ತರಣೆ ಸರ್ಕಾರದ ಉದ್ದೇಶ ಮತ್ತು ಪ್ರಯತ್ನವಾಗಿದೆ ಎಂದು ತಿಳಿಸಿದರು. तो मेरी पूरी योजनाओं में इस बात का फोकस है कि जब हमने ब्रॉडबैंड का विस्तार करें तो उन सरकारी स्कूलों में भी इस बात की चिंता हो ताकि वहां में पढ़ने वाले बच्चों को एक नया अवसर इसके माध्यम से मिले. ಮಲೆನಾಡು, ಬಯಲುಸೀಮೆ ಸೇರಿದಂತೆ ರಾಜ್ಯದ ಹಲವೆಡೆ ಕಾಡು ಪ್ರಾಣಿಗಳಿಂದ ಉಂಟಾಗುತ್ತಿರುವ ತೊಂದರೆಗೆ ಶೀಘ್ರದಲ್ಲಿಯೇ ಸೂಕ್ತ ಪರಿಷ್ಕೃತ ಪರಿಹಾರ ಧನಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಜಗದೀಶ್ ಶೆಟ್ಟರ್ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಶಾಸಕರಾದ ಅರಗ ಜ್ಞಾನೇಂದ್ರ, ಎಚ್ಕೆ ಕುಮಾರಸ್ವಾಮಿ, ಶ್ರೀನಿವಾಸ್ ಗೌಡ ಮೊದಲಾದವರ ಪ್ರಶ್ನೆಗೆ ಅರಣ್ಯ ಸಚಿವ ಅರವಿಂದ್ ಲಿಂಬಾವಳಿ ಪರವಾಗಿ ಉತ್ತರಿಸಿ, ಮಂಗ, ಜಿಂಕೆಗಳಿಂದ ಬೆಳೆಹಾನಿ ತಪ್ಪಿಸಲು ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಮಂಕಿ ಪಾರ್ಕ್, ಕೊಪ್ಪಳದಲ್ಲಿ ಜಿಂಕೆ ಪಾರ್ಕ್ ನಿರ್ಮಿಸಲಾಗುವುದು ಎಂದರು. ಪ್ರಾಣಿಗಳಿಂದ ಉಂಟಾಗುವ ಬೆಳೆಹಾನಿ ಹಾಗೂ ತೊಂದರೆಗಳಿಗೆ ಪರಿಷ್ಕೃತ ಪರಿಹಾರ ಧನವನ್ನು ಸದ್ಯದಲ್ಲಿಯೇ ಪ್ರಕಟಿಸಲಾಗುವುದು. ಈ ಸಂಬಂಧ ಅರಣ್ಯ ಸಚಿವರು ಸಭೆ ನಡೆಸಿ ಚರ್ಚಿಸಲಿದ್ದಾರೆ ಎಂದು ಭರವಸೆ ನೀಡಿದರು. ಅರವಿಂದ್ ಲಿಂಬಾವಳಿ ಅರಣ್ಯ ಸಚಿವರು ಇಲ್ಲ, ಅವ್ರಿಗೂ ಬಂದ ತಕ್ಷಣ ಅವ್ರಿಗೆ ಗಮನಕ್ಕೆ ತಗೊಂಡ್ಬಂದು ಈ ಮಂಕಿ ಪಾರ್ಕ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಆದಷ್ಟು ಬೇಗನೆ ಪ್ರಯಾರಿಟಿ ಮೇಲೆ ಅದನ್ನು ಮಾಡಿ ನಾನು ಹೇಳ್ತೀನಿ. ಅಧ್ಯಕ್ಷರೇ, ಇದಕ್ಕೂ ಮುನ್ನ ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷ ಈಗಾಗಲೇ ನಿರ್ಮಾಣವಾಗಿರುವ ಸುಸಜ್ಜಿತ ಕಟ್ಟಡದಲ್ಲಿ ಪ್ರಾಥಮಿಕ ಕೇಂದ್ರವನ್ನು ಆರಂಭಿಸುವಂತೆ ಮಾಡಿದ ಮನವಿಗೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಒಪ್ಪಿಗೆ ಸೂಚಿಸಿದರು. ಮಾನ್ಯ ಸದಸ್ಯರು ಹೇಳಿದಾಗೆ ಹಿಂದೆ ಇದು ಮಂಜೂರು ಆಗದಿರನೇ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇದರ ಕಟ್ಟಡವನ್ನ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಇದು ನಮ್ಮ ಗಮನದಲ್ಲಿದೆ. ಈಗಾಗಲೇ ಆ ತಾಲೂಕಿಗೆ 9 ಪ್ರಾಥಮಿಕ ಆರೋಗ್ಯ ಚಿಕಿತ್ಸಾ ಕೇಂದ್ರಗಳು ಇರಬೇಕಾಗಿತ್ತು. ಅದಕ್ಕೆ 23 ಇದೆ ಈಗ, ಅಂದರೆ ಅಗತ್ಯಕ್ಕಿಂತ ಹೆಚ್ಚಿದೆ. ಆದರೂ ಕೂಡ ಇವತ್ತು 1,83,00,000 ರೂಪಾಯಿಯನ್ನು ನಾವು ಖರ್ಚು ಮಾಡಿರೋದ್ರಿಂದ ಸರ್ಕಾರ ಇದನ್ನ ವಿಶೇಷ ಪ್ರಕರಣ, ವಿಶೇಷ ಒಂದು ಸನ್ನಿವೇಶ ಅಂತ ನಾವು ಭಾವನೆ ಮಾಡಿ ಈ ಒಂದು ಗ್ರಾಮಕ್ಕೆ ನಾವು ಹೊಸದಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮಂಜೂರು ಮಾಡಲಿಕ್ಕೆ ಸರ್ಕಾರದ ಹಂತದಲ್ಲಿ ಪರಿಶೀಲನೆಯಲ್ಲಿದೆ. ಆದಷ್ಟು ಶೀಘ್ರದಲ್ಲಿ ಅವರಿಗೆ ಇದನ್ನು ವಿಶೇಷ ಪ್ರಕರಣ ಅಂತ ಭಾವಿಸ್ಕೊಂಡು ಒಂದು ಹೊಸ PHCಯನ್ನು ಮಂಜೂರು ಮಾಡಲಿಕ್ಕೆ ನಾವು ಮಾಡ್ತೀವಿ. ಒಂದೊಂದು ತಾಲೂಕಲ್ಲಿ ಗಾರ್ಮೆಂಟ್ಸ್ನಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯರ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದಾಗ ಉತ್ತರಿಸಿದ ಕಾರ್ಮಿಕ ಸಚಿವ ಶಿವರಾಂ ಹೆಬ್ಬಾರ್, ಮಹಿಳಾ ಕಾರ್ಮಿಕರಿಗೆ ಶೋಷಣೆಯಾಗದಂತೆ ಸರ್ಕಾರ ಎಚ್ಚರಿಕೆ ವಹಿಸಲಿದೆ ಎಂದು ಹೇಳಿದರು. ಆದರೆ ಈ ವರ್ಷದ ಪರಿಸ್ಥಿತಿಯಲ್ಲಿ 983 ಗಾರ್ಮೆಂಟ್ ಫ್ಯಾಕ್ಟರಿಗಳು ಹೋದ ವರ್ಷ ಕೆಲಸ ಮಾಡ್ತಿತ್ತು. 2,86,747 ಹೆಣ್ಣು ಮಕ್ಕಳು ಕೆಲಸ ಮಾಡ್ತಿದ್ರು. ಈ ವರ್ಷ ಬಹುತೇಕ 1 ಲಕ್ಷಕ್ಕಿಂತ ಹೆಚ್ಚು ಹೆಣ್ಣು ಮಕ್ಕಳು ಇವತ್ತು ತನಕ ಕೆಲಸಕ್ಕೆ ಮುಟ್ಲಿಕ್ಕಾಗಿಲ್ಲ. ಗಾರ್ಮೆಂಟ್ ಫ್ಯಾಕ್ಟ್ರಿ ಓಪನ್ ಆಗಿಲ್ಲ. ಕೋವಿಡ್ ನಂತರದಲ್ಲಿ ಅಂಥ ಅಮಾಯಕ ಪರಿಸ್ಥಿತಿ ಇವತ್ತು ಗಾರ್ಮೆಂಟ್ ಫ್ಯಾಕ್ಟ್ರಿ ಇದೆ. ಶಾಸಕರೇನು ಗಮನ ಸೆಳೆದಿದ್ದಾರೆ, ಎಷ್ಟು ಸಾಧ್ಯವೋ ಸರ್ಕಾರದಿಂದ ಹೆಣ್ಣು ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಸರ್ಕಾರ ನಿರ್ದಿಷ್ಟವಂತ ಕ್ರಮ ತೆಗೆದುಕೊಳ್ಳುತ್ತೆ. ಅದಕ್ಕೊಂದು ಸ್ವಲ್ಪ ಗಮನ ಹರಿಸಬೇಕಂತ ಹೇಳಬೇಕು ಸಚಿವರು. ಮಾನ್ಯ ಅಧ್ಯಕ್ಷರೇ, ಈಗ ನಮ್ಮ ಸರ್ಕಾರ ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ರಾಜ್ಯದ ಪ್ರವಾಸೋದ್ಯಮಕ್ಕೆ ಸರ್ಕಾರ ಆದ್ಯತೆ ನೀಡಿದ್ದು, ಬೀದರ್ ಜಿಲ್ಲೆಯಲ್ಲಿಯೂ ಪ್ರವಾಸಿಗರನ್ನು ಆಕರ್ಷಿಸುವ ತಾಣಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ಹೇಳಿದ್ದಾರೆ. ಶಾಸಕ ಬಂಡೆಪ್ಪ ಕಾಶೆಂಪುರ್, ರಾಜ್ಯದ ಕಿರೀಟದಂತಿರುವ ಬೀದರ್ ಜಿಲ್ಲೆಯಾದ್ಯಂತ ಹಲವು ತಾಣಗಳಿವೆ. ಈ ನೆಲದಲ್ಲಿ ಫಿಲ್ಮ್ ಸಿಟಿ ಸೇರಿದಂತೆ ಹಲವು ಅಭಿವೃದ್ಧಿ ಕಾರ್ಯಗಳಾಗಬೇಕಿವೆ ಎಂದು ಮನವಿ ಮಾಡಿದರು. ಪುರಾತತ್ವ ಇಲಾಖೆ ಇದಕ್ಕೆ ಉತ್ತರಿಸಿದ ಸಿಪಿ ಯೋಗೇಶ್ವರ್, ಪುರಾತತ್ವ ಹಾಗೂ ಇನ್ನಿತರ ಇಲಾಖೆಯ ಅಧಿಕಾರಿಗಳೊಂದಿಗೆ ಖುದ್ದು ಬೀದರ್ಗೆ ಭೇಟಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದು ಎಂದರು. 3-4 ಕೆಲಸ ಕಾರ್ಯಗಳು ಅರ್ಧಂಬರ್ಧ ಆಗಿವೆ, ಕೆಲವರು ಟೆಂಡರ್ ಆಗಿದ್ದು ಕೆಲಸ ಪ್ರಾರಂಭ ಆಗಲಿಲ್ಲ. ಹಾಗಾಗಿ ಈ ಎಲ್ಲ ವಿಚಾರವನ್ನ ನಾವು ಖುದ್ದಾಗಿ ಭೇಟಿ ಮಾಡಿ ಈ ಸಮಸ್ಯೆನ ಏಪ್ರಿಲ್ ತಿಂಗಳಲ್ಲಿ ಬಗೆಹರಿಸ್ತೀವಿ ಮಾನ್ಯ.
ಮಾದಕ ವಸ್ತುಗಳ ನಿಯಂತ್ರಣಕ್ಕಾಗಿ ಶೀಘ್ರ ಸಮಗ್ರ ಮಾದಕ ವಸ್ತು ವಿರೋಧಿ ನೀತಿಯನ್ನು ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದರು. ಅದರ ಜೊತೆಗೆ ನಮ್ಮ ದೇಶ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಅಂತ ಹೇಳಿದ್ರೆ ಎಲ್ಲವೂ ಕೂಡ 70% ಕೃಷಿಕರು ಇರುವಂತ ದೇಶ ನಮ್ದು. ಅಂತ ಸಂದರ್ಭದಲ್ಲಿ ಕೃಷಿಕರು ಕೂಡ ಸುಮಾರು ವಿಧಾನಸಭೆಯಿಂದ ನೇರ ಪ್ರಸಾರವನ್ನು ನಾವು ವೀಕ್ಷಿಸ್ತಾ ಇದ್ದೀವಿ. ಸಿಂಚನ ಯೋಜನೆ ಅಡಿಯಲ್ಲಿ ಸುಮಾರು 831 ಕೋಟಿ ರೂಪಾಯಿಯನ್ನು ಕೂಡ ಇಟ್ಟಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ಇಷ್ಟಪಡ್ತೇನೆ. ರೈತರು ಕಿಸಾನ್ ಉಟ್ಕಾಯ್ತು ದೇಶ ಉಟೇಗ ಅಂತ ಹೇಳ್ತಾರೆ. ಕಿಸಾನ್ ಎದ್ರೆ ದೇಶ ಮೇಲೇಳ್ತದೆ ಅಂತ ಚಿಂತನೆ ಇದೆ. ಆ ರೀತಿಯಲ್ಲಿ ಹೆಚ್ಚು ಕೃಷಿಕರಿಗೆ ಒತ್ತು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕೃಷಿಕರ ಮಕ್ಕಳಿಗೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಕೇವಲ 40% ಮಾತ್ರ ಸೀಟ್ ಇತ್ತು. ಈ ಸಾರಿ ಅದನ್ನು 10% ರೈಸ್ ಮಾಡಿ 50% ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನನ್ನ ವಿನಂತಿ ಇದೆ, ಅದನ್ನು 70%ಗೆ ಸೇರಿಸುವಂಥ ಕೆಲಸವನ್ನು ಮಾಡಬೇಕು, ಏರಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲೋ ಕೂಡ ರೈತರ ಮಕ್ಕಳಿಗೆ ಮತ್ತು ಕೃಷಿಕರಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಕೂಡ ಮಾಡ್ತೇನೆ. ಅದರ ಜೊತೆಗೆ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಎಲ್ಲವೂ ಕೂಡ ಇವತ್ತು ಪಬ್ಲಿಕ್ ಸ್ಕೂಲನ್ನು ಶಾಲೆಯನ್ನು ತೆರೆಯುವಂಥದ್ದು ಸುಮಾರು 176 ಶಾಲೆಗಳನ್ನು ತೆರೆಯುವಂಥದ್ದಾಗಿದೆ. ಒನ್ ನೇಷನ್ ಒನ್ ಎಜುಕೇಷನ್ ಕೂಡ ಬರಬೇಕಾಗ್ತದೆ. ಆ ರೀತಿಯ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಇವತ್ತು ನಾವು ನೋಡ್ತೇವೆ ನಮ್ಮ ಎಲ್ಲ ಪಂಚಾಯಿತಿಗಳಲ್ಲಿ ಪ್ರಾಥಮಿಕ ಶಾಲೆಗಳಿಗೆ ಖಾಲಿಯಾಗಿದ್ದೇವೆ. ಸುಮಾರು ಮುಚ್ಚುವಂಥ ಪರಿಸ್ಥಿತಿ ಕೂಡ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿ ಸರಿಯಾದ ಎಜುಕೇಷನ್ ಸಿಗ್ತಾ ಇಲ್ಲ ಅಂತ ಹೇಳೋದು ಒಂದೇ ಅಲ್ಲ, ಅದರ ಜೊತೆಗೆ ಅಲ್ಲಿ ಇವತ್ತಿನ ಬದುಕಿನ ಭಾಷೆ ಏನಿದೆ ಇಂಗ್ಲೀಷ್ಗೆ ಒತ್ತು ಕೊಡುವಂಥ ಕೆಲಸನೂ ಕೂಡ ಆಗಬೇಕಾಗ್ತದೆ. ನಾವು ಕನ್ನಡದವರೇ, ಆದರೆ ಕರ್ನಾಟಕದಲ್ಲಿ ಕನ್ನಡ ಪ್ರಥಮ ಆದ್ಯತೆ ಇರಬೇಕು. ಅದಾದ ನಂತರ ನಮ್ಮ ಬದುಕಿನ ಭಾಷೆ ಇವತ್ತು ಇಂಗ್ಲೀಷ್ ಇರೋದ್ರಿಂದ ಅದಕ್ಕೂ ಒತ್ತು ಕೊಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ಗ್ರಾಮಗಳಲ್ಲಿ ಪ್ರಾಥಮಿಕ ಶಾಲೆ ಇರೋದನ್ನು ಬಿಟ್ಟು ನಾವು ಪಂಚಾಯಿತಿಗೆ ಒಂದು ಶಾಲೆಯನ್ನು ತರುವಂಥ ವ್ಯವಸ್ಥೆ ಮಾಡಬೇಕು. ಪಂಚಾಯಿತಿಗೆ ಒಂದು ಶಾಲೆಯನ್ನು ತಂದಂಥ ಸಂದರ್ಭದಲ್ಲಿ ಪಂಚಾಯಿತಿಯ ಆ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯ ಸಿಗಬೇಕು. ಕೆಲವು ಸಂದರ್ಭದಲ್ಲಿ ನಾವು ನೋಡ್ತೇವೆ 10-20 ಸೆಂಟಲ್ಲಿ ಶಾಲೆಯನ್ನು ತೆಗೆದುಬಿಡ್ತಾರೆ. ಒಂದು ಗ್ರೌಂಡ್ ಕೂಡ ಇರೋದಿಲ್ಲ, ಆಟದ ಮೈದಾನ ಇರೋದಿಲ್ಲ, ಹಾಗಾಗಿ ಆಟ ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರ ಜೊತೆಗೆ ಕೆಲವು ಸಂದರ್ಭದಲ್ಲಿ ನೋಡ್ತೇವೆ ಆ PD ಟೀಚರ್ ಕೂಡ ಇರೋದಿಲ್ಲ. ಮಾದಕ ವಸ್ತುಗಳ ನಿಯಂತ್ರಣಕ್ಕಾಗಿ ಶೀಘ್ರ ಸಮಗ್ರ ಮಾದಕ ವಸ್ತು ವಿರೋಧಿ ನೀತಿಯನ್ನು ಜಾರಿಗೆ ತರಲಾಗುವುದು ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವಿಧಾನ ಪರಿಷತ್ನಲ್ಲಿಂದು ತಿಳಿಸಿದ್ದಾರೆ. ಕೊಳಚೆ ಪ್ರದೇಶದಿಂದ ಹಿಡಿದು ಉನ್ನತ ವ್ಯಕ್ತಿಗಳ ತನಕ ಮಾದಕ ವಸ್ತುಗಳ ಸೇವನೆ ಬಳಕೆಯಲ್ಲಿದೆ. ಇದಕ್ಕೆ ಕಡಿವಾಣ ಹಾಕಲು ಪ್ರತಿ ಜಿಲ್ಲೆಯ ಪೊಲೀಸ್ ಠಾಣೆಯಲ್ಲಿ ಮಾದಕ ವಸ್ತು ನಿಗ್ರಹ ಘಟಕಗಳನ್ನು ತೆರೆಯಲಾಗಿದೆ. ಮಹಾರಾಷ್ಟ್ರ ಮತ್ತು ಗೋವಾ ಗಡಿಭಾಗಗಳಲ್ಲಿ ಮಾದಕ ವಸ್ತು ಸರಬರಾಜು ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿರುವ ಹುಕ್ಕಾ ಬಾರ್ಗಳನ್ನು ನಿಷೇಧಿಸಲು ಸರ್ಕಾರ ಮುಂದಾಗಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ಬಿಬಿಎಂಪಿ ಹಾಗೂ ನಗರ ಪೊಲೀಸ್ ಆಯುಕ್ತರಿಗೆ ಸೂಚನೆ ನೀಡಲಾಗಿದ್ದು ಅಗತ್ಯ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಲಾಗಿದೆ ಎಂದರು. ಎಲ್ಲ ಶಾಲೆಗಳಿಗೆ ಈಗಾಗಲೇ ನಾವು ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದೇವೆ ಮತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳು ಕೂಡ ನಿರ್ದೇಶನ ಕೊಟ್ಟಿದ್ದೇವೆ. ನಿಮ್ಮ ಶಾಲಾ ಆವರಣ ಸ್ವಚ್ಛವಾಗಿ ಇಟ್ಕೋಬೇಕು, ಡ್ರಗ್ ಮುಕ್ತವಾಗಿರಬೇಕು ಮತ್ತು ಶಾಲೆ ಹೊರಗಡೆನೂ ಕೂಡ ಇರುವಂಥ ಅಂಗಡಿಗಳನ್ನೆಲ್ಲವನ್ನು ಕೂಡ ನಿಮ್ಮದೇ ಜವಾಬ್ದಾರಿ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಒಂದು ಸಭೆಯನ್ನು ಕೂಡ ನಾವು ಮಾಡಿ ಹೇಳಿದ್ದೇವೆ. ಆ ಸಭೆಯಲ್ಲಿ ಕೆಲವು ಶಾಲೆಯ ಮ್ಯಾನೇಜ್ಮೆಂಟ್ನವರು ಕೆಲವು ಅಬ್ಜೆಕ್ಷನ್ ಕೂಡ ತೆಗೆದ್ರು. ನಾನು ಭಾಳ ಕಠಿಣವಾಗಿ ಹೇಳಿದ್ದೇನೆ. ಶಾಲೆಯ ಬರೋ ಮಕ್ಕಳ ಒಂದು ನೈತಿಕತೆಯನ್ನು ಉಳಿಸ್ಕೊಳ್ಳುವಂಥ ಹಾಳು ಮಾಡುವಂಥ ಈ ಡ್ರಗ್ಗನ್ನು ಸೇವನೆ ನಿಮ್ಮ ಕ್ಯಾಂಪಸ್ನಲ್ಲಿ ಮಾಡಿದರೆ ಖಂಡಿತವಾಗೂ ಮ್ಯಾನೇಜ್ಮೆಂಟ್ ಮೇಲೂ ಕೂಡ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೀವಿ. ಹೀಗಾಗಿ ಇದು ವಿಶೇಷವಾಗಿ ಬೆಂಗಳೂರು ಮತ್ತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿದೆ, ಅದು ಶಾಲೆ ಕಾಲೇಜ್ ಅಷ್ಟೇ ಅಲ್ಲ, ಇದು ಎಲ್ಲ ವರ್ಗದ ಜನರ ಮಧ್ಯೆ ಇದೆ. ಸ್ಲಮ್ನಲ್ಲೂ ಕೂಡ ಇದರ ವ್ಯಾಪಾರ ಆಗ್ತದೆ, ಅತಿ ಉನ್ನತ ಮಟ್ಟದಲ್ಲಿ ಕೂಡ ಆಗ್ತದೆ. ಹೀಗಾಗಿ ನಾವು ಎಲ್ಲ ಕಡೆನೂ ವ್ಯಾಪಕವಾಗಿ ಮಾಡ್ತಾ ಇದ್ದೇವೆ ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸೆಂಟ್ ಪೊಲೀಸ್ ಸ್ಟೇಷನ್ನಲ್ಲಿ ನಾರ್ಕೋಟಿಕ್ಸ್ ಕೂಡ ಸೇರಿಸಿದ್ದೇವೆ. ನಾರ್ಕೋಟಿಕ್ಸ್ ಆ್ಯಂಟಿ ನಾರ್ಕೋಟಿಕ್ ಡ್ರೈವ್ ಕೂಡ ನಾವು ಮಾಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಈ ಬಾರ್ಡರ್ ಜಿಲ್ಲೆಗಳೇನಿದೆ, ಬೆಳಗಾಂನಲ್ಲಿ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಬರುವಂಥದ್ದು, ಈ ಕಡೆ ಬೀದರ್, ಗುಲ್ಬರ್ಗಾದಲ್ಲಿ, ಮಂಗಳೂರಲ್ಲಿ ಇದರ ಮೇಲೆ ಹೆಚ್ಚಿನ ನಿಗಾವನ್ನು ಕೂಡ ನಾವು ಇಟ್ಟಿದ್ದೇವೆ. ಖಂಡಿತವಾಗೂ ನೀವು ಎಲ್ಲರೂ ಕೈ ಜೋಡಿಸಿ ಇದಕ್ಕೆ ನಾವು ಆಗಬೇಕು ಮತ್ತು ಮಾಧ್ಯಮಗಳಿಗೆ ವಿಶೇಷವಾದಂಥ ಅಭಿಯಾನ ಅವ್ರ ಜೊತೆಗೆ ನಾವು ಡಿಪಾರ್ಟ್ಮೆಂಟು ಕೂಡ ಸೇರಿ ಮಾಡೋದಕ್ಕೆ ಈಗಾಗಲೇ ನಾವು ಘೋಷಣೆಯನ್ನು ಮಾಡಿದ್ದೇವೆ. ಮತ್ತು 17
ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಹಂತದ ಕಾಮಗಾರಿಗೆ 51,148 ಕೋಟಿ ರೂಪಾಯಿ ಪರಿಷ್ಕೃತ ಅಂದಾಜು ಮಾಡಲಾಗಿದೆ. ಈ ಯೋಜನೆಯನ್ನು ಮುಂದಿನ 5 ವರ್ಷಗಳಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಒಟ್ಟಾರೆ ಯೋಜನೆ ವೆಚ್ಚದಲ್ಲಿ 35,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ ಈ ವ್ಯಾಪ್ತಿಯಲ್ಲಿ ಮುಳುಗಡೆಯಾಗುವ 20 ಗ್ರಾಮಗಳು ಮತ್ತು 1,32,000 ಎಕರೆ ಪ್ರದೇಶಕ್ಕೆ ಪರಿಹಾರ ಹಾಗೂ ಪುನರ್ವಸತಿ ಕಲ್ಪಿಸಲು ಇನ್ನೂ 16,000 ಕೋಟಿ ರೂಪಾಯಿ ಅಗತ್ಯವಿದೆ. ಪ್ರತಿ ವರ್ಷ ಯೋಜನೆಯ ವೆಚ್ಚ 10% ಹೆಚ್ಚಾಗುತ್ತಲೇ ಇದೆ ಎಂದರು. ಈ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸುವ ಸಂಬಂಧ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ಗೋವಿಂದ ಕಾರಜೋಳ ಹೇಳಿದರು. ಇಲೆಕ್ಷನ್ವರೆಗೂ 7,600 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಾದ ನಂತರ 2018-19ನೇ ಸಾಲಿಗೆ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ 1,346 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಾದ ನಂತರ ಈಗ 2018-19 ಸಾಲಿನಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ ನಾವು ಇವತ್ತಿನವರೆಗೂ ಸುಮಾರು 3,000 ಕೋಟಿ ರೂಪಾಯಿಗಳನ್ನು ಈ ವರ್ಷದಲ್ಲಿ ನಾವು ಖರ್ಚು ಮಾಡಿದ್ದೀವಿ. ಮತ್ತು ಮೊನ್ನೆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥದ್ರಲ್ಲಿ ಈ ವರ್ಷಕ್ಕೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 5,600 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಅನುದಾನವನ್ನು ಒದಗಿಸಬೇಕಂತಕ್ಕಂಥದ್ದು ನಮ್ಮ ಭಾಗದ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಕೂಡ ಆಗಿದೆ. ಹೆಚ್ಚಿನ ಅನುದಾನವನ್ನು ಪಡೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಕೊಟ್ಟಂಥ 5,600 ಕೋಟಿ ರೂಪಾಯಿಗಳನ್ನು ಈ ವರ್ಷದಲ್ಲಿ ನಾವು ಖರ್ಚು ಮಾಡಲಿಕ್ಕೆ ಯೋಜನೆ. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಸಾಧಿಸಿದಲ್ಲಿ ರಾಜ್ಯದ ಅಭಿವೃದ್ಧಿ ಖಚಿತ ಎಂದು ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ಪುರುಲಿಯಾದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆ ಉದ್ದೇಶಿಸಿ 10 ವರ್ಷಗಳಿಂದ ಆಡಳಿತದಲ್ಲಿ ಜನರು ಬೇಸತ್ತಿದ್ದು ಬದಲಾವಣೆ ಬಯಸಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯದ ಶಿಕ್ಷಣ, ಆರೋಗ್ಯ ಕ್ಷೇತ್ರ ಸುಧಾರಣೆಗೆ ಗಮನ ಹರಿಸಿದ್ದು ಬುಡಕಟ್ಟು ಜನಾಂಗದ ಆದಾಯ ಹೆಚ್ಚಳಕ್ಕೂ ಸೂಕ್ತ ನಿಗಾ ವಹಿಸಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಅಸ್ಸಾಂನ ಕರೀಂಗಂಜ್ನಲ್ಲಿಯೂ ಸಾರ್ವಜನಿಕರನ್ನುದ್ದೇಶಿಸಿ ಭಾಷಣ ಮಾಡಲಿದ್ದು ಪ್ರಧಾನಿ ಸ್ವಾಗತಕ್ಕಾಗಿ ಸರ್ವಸಿದ್ಧತೆಯಾಗಿದೆ. ತಮಿಳುನಾಡು, ಕೇರಳ, ಪುದುಚೇರಿಯಲ್ಲಿಯೂ ಎಲ್ಲಾ ಪಕ್ಷಗಳ ಮುಖಂಡರು ಮತಯಾಚನೆಯಲ್ಲಿ ತೊಡಗಿದ್ದಾರೆ. ಅಸ್ಸಾಂನಲ್ಲಿ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಬಿಜೆಪಿಯ ಹಲವು ಮುಖಂಡರು ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಂದು ಕುವೈತ್ ವಿದೇಶಾಂಗ ಸಚಿವ ಡಾ ಅಹ್ಮದ್ ನಾಸಿರ್ ಮೊಹಮ್ಮದ್ ಅಲ್ ಸಬಾ ಅವರನ್ನು ದೆಹಲಿಯಲ್ಲಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್ ಅವರು ಉಪಸ್ಥಿತರಿದ್ದರು. ಜೈಶಂಕರ್ ಮತ್ತು ಅಹ್ಮದ್ ನಾಸಿರ್ ಅವರು ದ್ವಿಪಕ್ಷೀಯ ಮತ್ತು ವಲಯದ ಪ್ರಗತಿ ಕುರಿತಂತೆ ಸಮಾಲೋಚಿಸಿದರು. ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆಗಾಗಿ ಕುವೈತ್ ವಿದೇಶಾಂಗ ಸಚಿವರೊಂದಿಗೆ ಭಾರತದ ವಿದೇಶಾಂಗ ಸಚಿವರು ಜಂಟಿ ನಿಯೋಗದ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉತ್ತಮ ನಾಳೆಗಾಗಿ ಇಂದು ಮರುಬಳಕೆ ಮಾಡುವಂತೆ ಪರಿಸರ, ಅರಣ್ಯ ಹಾಗೂ ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಎಲ್ಲರಿಗೂ ಮನವಿ ಮಾಡಿದ್ದಾರೆ. ಜಾಗತಿಕ ಮರುಬಳಕೆ ದಿನವಾದ ಇಂದು ಟ್ವೀಟ್ ಮಾಡಿರುವ ಜಾವಡೇಕರ್, ಬಳಕೆ ತಗ್ಗಿಸುವುದು, ಉಳಿಸುವುದು, ಮರುಬಳಕೆ ಮತ್ತು ಪುನರ್ ಪಡೆಯುವುದು ಇಂದಿನ ಮಂತ್ರವಾಗಬೇಕೆಂದು ಹೇಳಿದರು. ಕೇಂದ್ರ ರಾಸಾಯನಿಕ ಮತ್ತು ಪೆಟ್ರೋಕೆಮಿಕಲ್ಸ್ ಇಲಾಖೆ ಮತ್ತು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕೆಗಳ ಒಕ್ಕೂಟ ಜಂಟಿಯಾಗಿ ಆಯೋಜಿಸಿದ್ದ ಇಂಡಿಯಾ ಕೆಮ್ 2021 ಅಂತಾರಾಷ್ಟ್ರೀಯ ಹೂಡಿಕೆ ಸಮಾವೇಶವನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ದೆಹಲಿಯಲ್ಲಿ ನಿನ್ನೆ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ, ಆಂಧ್ರಪ್ರದೇಶ ಕೈಗಾರಿಕಾ ಸಚಿವ ಎಂ ಗೌತಮ್ ರೆಡ್ಡಿ, ಒಡಿಶಾ ಕೈಗಾರಿಕಾ ಸಚಿವ ಕ್ಯಾಪ್ಟನ್ ದಿವ್ಯಾಶಂಕರ್ ಮಿಶ್ರಾ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಡಿವಿ ಸದಾನಂದಗೌಡ, ದೇಶದ ರಾಸಾಯನಿಕ ಹಾಗೂ ಪೆಟ್ರೋಕೆಮಿಕಲ್ಸ್ ವಲಯದಲ್ಲಿ 2025ರ ವೇಳೆಗೆ 10 ಲಕ್ಷ ಕೋಟಿ ರೂಪಾಯಿ ಹೂಡಿಕೆ ನಿರೀಕ್ಷಿಸಲಾಗಿದೆ. ದೇಶದ ಆರ್ಥಿಕ ಬೆಳವಣಿಗೆಯೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗಾವಕಾಶ ದೊರೆಯಲಿದೆ ಎಂದರು. ದೇಶವು ಜಾಗತಿಕ ಸರಬರಾಜು ಸರಪಣಿಯಲ್ಲಿ ಉತ್ತಮ ಸ್ಥಾನ ಹೊಂದಿದ್ದು ಸ್ವದೇಶಿ ಕೈಗಾರಿಕೆಗಳ ಬೆಳವಣಿಗೆಯಾಗಬೇಕು ಎಂದರು. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೆ ಬಾಕಿ ಉಳಿದಿರುವ ಅಭ್ಯರ್ಥಿಗಳ ಪಟ್ಟಿ ಅಂತಿಮಗೊಳಿಸುವ ಸಲುವಾಗಿ ಬಿಜೆಪಿ ಕೇಂದ್ರೀಯ ಚುನಾವಣಾ ಸಮಿತಿ ದೆಹಲಿಯ ಕೇಂದ್ರ ಕಚೇರಿಯಲ್ಲಿ ನಿನ್ನೆ ತಡರಾತ್ರಿವರೆಗೂ ಸಭೆ ನಡೆಸಿತು. ಕೇಂದ್ರೀಯ
ಪ್ರಧಾನಿ ನರೇಂದ್ರ ಮೋದಿ, ಪಕ್ಷದ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದ ಬಿಜೆಪಿ ಮುಖಂಡರು ಸೇರಿದಂತೆ ಚುನಾವಣಾ ಸಮಿತಿಯ ಸದಸ್ಯರು ಭಾಗವಹಿಸಿದ್ದರು. ಅಭ್ಯರ್ಥಿಗಳ ಪಟ್ಟಿ ಬಹುತೇಕ ಅಂತ್ಯಗೊಂಡಿದ್ದು ಶೀಘ್ರದಲ್ಲೇ ಪ್ರಕಟಗೊಳ್ಳುವ ನಿರೀಕ್ಷೆಯಿದೆ. 294 ಸದಸ್ಯ ಬಲದ ಪಶ್ಚಿಮ ಬಂಗಾಳ ವಿಧಾನಸಭೆಗೆ ಮಾರ್ಚ್ 27ರಿಂದ ಏಪ್ರಿಲ್ 29ರವರೆಗೆ 8 ಹಂತಗಳಲ್ಲಿ ನಡೆಯಲಿದೆ. ಮೇ 2ರಂದು ಫಲಿತಾಂಶ ಪ್ರಕಟವಾಗಲಿದೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 35,871 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,14,74,605ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,10,63,025 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ %96.41ಕ್ಕೆ ಏರಿಕೆಯಾಗಿದೆ. ಒಟ್ಟು 2,52,364 ಸಕ್ರಿಯ ಪ್ರಕರಣಗಳಿದ್ದು %2.20ಯಷ್ಟಿದೆ. ಇದುವರೆಗೆ 1,59,216 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ %1.39ರಷ್ಟಿದೆ. ಇದುವರೆಗೂ ದೇಶದಲ್ಲಿ 3,71,43,255 ಮಂದಿಗೆ ಕೋವಿಡ್ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳವಾಗುತ್ತಿದೆ. ಇದುವರೆಗೆ ಒಟ್ಟು 23,13,13,166 ಮಂದಿಯ ಮಾದರಿಗಳನ್ನು ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ನಿನ್ನೆ ಒಂದೇ ದಿನ ಒಟ್ಟು 10,63,379 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಸ್ಟಾಪ್ ಟಿಬಿ ಅಂತಾರಾಷ್ಟ್ರೀಯ ಪಾಲುದಾರಿಕಾ ಮಂಡಳಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. 2025ರ ವೇಳೆಗೆ ಭಾರತವನ್ನು ಕ್ಷಯರೋಗ ಮುಕ್ತವನ್ನಾಗಿ ಮಾಡುವ ಅಭಿಯಾನಕ್ಕೆ ನೀಡಿದ ಅತ್ಯುತ್ತಮ ಕೊಡುಗೆ ಗುರುತಿಸಿ ಈ ಸ್ಥಾನಕ್ಕೆ ಅವರನ್ನು ನೇಮಿಸಲಾಗಿದೆ. ಜುಲೈನಿಂದ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಹರ್ಷವರ್ಧನ್ ಸೇವೆ ಸಲ್ಲಿಸಲಿದ್ದಾರೆ. ಸ್ಟಾಪ್ ಟಿಬಿ ಪಾಲುದಾರಿಕಾ ಮಂಡಳಿಯು ಕ್ಷಯರೋಗದ ವಿರುದ್ಧ ಹೋರಾಡಲು ವಿಶ್ವದಾದ್ಯಂತ ಹಲವು ನಾಯಕರನ್ನು ಒಗ್ಗೂಡಿಸಿಕೊಂಡಿರುವ ಸಂಸ್ಥೆಯಾಗಿದೆ. ಹಾವೇರಿ ಜಿಲ್ಲೆಯ ಹನುಮನಮಟ್ಟಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಿನ್ನೆ ಜಿಲ್ಲಾ ಮಟ್ಟದ ಗೇರು ಬೆಳೆ ವಿಚಾರ ಸಂಕಿರಣ ನಡೆಯಿತು. ಗೇರು ಮತ್ತು ಕೋಕೋ ಅಭಿವೃದ್ಧಿ ನಿರ್ದೇಶನಾಲಯ ಕೊಚ್ಚಿನ್ ರವರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯ ಎಲ್ಎಸ್ ಅಜಗಣ್ಣ ಉದ್ಘಾಟಿಸಿದರು. ಕಾರ್ಯಾಗಾರದಲ್ಲಿ ಜಿಲ್ಲೆಯ 200ಕ್ಕೂ ಹೆಚ್ಚು ರೈತರು ಭಾಗವಹಿಸಿದ್ದರು. ಯಾಕಂದ್ರೆ ಇವತ್ತು ಕನಿಷ್ಠ ನ್ಯೂಸ್ನೊಂದಿಗೆ ಸಾವಯವ ಕೃಷಿಕ ಜಯದೇವ ಅಗಡಿ, ಹಾವೇರಿ ಜಿಲ್ಲೆಯು ಗೇರು ಕೃಷಿಗೆ ಪೂರಕವಾದ ವಾತಾವರಣ ಹೊಂದಿದ್ದು ರೈತರು ಗೇರು ಕೃಷಿಯೊಂದಿಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಹೆಚ್ಚಿನ ಲಾಭ ಪಡೆಯಬಹುದು ಎಂದರು. ನಮಗೆ ಇದು ಗೇರು ಬಹಳ, ಆಮೇಲೆ ಈ ಗೇರು ಮಧ್ಯದಲ್ಲಿ ನೀವು ಬೇಕಾದಂಥ ನೀವು ಅರಣ್ಯ ಕೃಷಿಯನ್ನು ಮಾಡ್ಬೋದು. ನೀವು ನಂದಿ, ಹೊನ್ನಿ, ಸಿವಿನಿ ಮಧ್ಯದಲ್ಲಿ ಎತ್ತರವಾದಂಥ ಗಿಡಗಳನ್ನು ನೀವು ನೆಡಬಹುದು. ಮತ್ತು ಅದರ ಮಧ್ಯದಲ್ಲಿ ನೀವು ಅರಶಿನ ಬೆಳಿಬೋದು, ಮಾವಿನ ಶುಂಠಿ ಬೆಳಿಬೋದು, ಗಡ್ಡೆ ಗೆಣಸುಗಳನ್ನು ಬೆಳಿಬೋದು. ನಾವು ನಮ್ಮ ಭೂಮಿಯಲ್ಲಿ ನಾವು ಅರಶಿನ ಮತ್ತು ಮಾವಿನ ಶುಂಠಿ ಬೆಳಿತೇವೆ. ಅದು ಒಂದು ನಮಗೆ ಒಂದು ಹೆಚ್ಚಿನ ಲಾಭವನ್ನು. ಈಗ ನನಗೂ ಈ ಕಡಕೋಳ ಗ್ರಾಮದ ರೈತ ರಮೇಶ್ ಕಡಕೋಳ ಕಾರ್ಯಾಗಾರದಿಂದ ಪ್ರಭಾವಿತರಾಗಿದ್ದು ಗೇರು ಕೃಷಿಗೆ ಮುಂದಾಗಿದ್ದೇವೆ ಎಂದರು. ಅಭಿಪ್ರಾಯಗಳನ್ನೆಲ್ಲ ಹೇಳಿದ್ಮೇಲೆ ನನಗೂ ಪ್ರೇರಣೆ ಆಗೈತಿ. ನಾವು ಒಂದು 6 ಎಕರೆ ಅದಷ್ಟರ ಮಾಡೋಣ, ಈ ಗೋಡಂಬಿ ಬೆಳೆ ಬೆಳೆದು ನಾವು ಆರ್ಥಿಕವಾಗಿ ಸದೃಢ ಆಗೋಣ ಅಂತ ಅನ್ನೋದು ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ನಾವು ಮಾಡಬೇಕಂತ, ಹಾಗೂ ನಮ್ಗೆ ಪರಿಚಯ ಇರುವಂಥ ಸಾಧ್ಯ ದೃಷ್ಟಿ ಎಲ್ಲ ರೈತರಿಗೂ ಇದನ್ನು ನಾನು ಹೇಳಬೇಕು ಅಂತಲೇ ವಿಚಾರ ಮಾಡಿದ್ದೀನಿ. ಹಾಗೂ ಎಲ್ಲ ರೈತರು ಇದನ್ನು ಮಾಡಬೇಕು. ಯಾವ ಟೈಪ್ ಬೆಳೆ. ಬುಡಪ್ಪನಹಳ್ಳಿ ಗ್ರಾಮದ ರೈತ ರುದ್ರದೇವರ ಮಠ ಕಾರ್ಯಾಗಾರದಲ್ಲಿ ಗೇರು ಕೃಷಿಯ ಕುರಿತು ಸಂಪೂರ್ಣ ಮಾಹಿತಿ ನೀಡಿದ್ದು ರೈತರಿಗೆ ಅನುಕೂಲಕರವಾಗಿದೆ ಎಂದರು. ಎಷ್ಟೆಷ್ಟು ಡಿಸ್ಟೆನ್ಸ್, ಎಷ್ಟು ಫೂಟಿಗೆ ಒಂದು ನಡಬೇಕು, ಎಷ್ಟೆಷ್ಟು ತಳಿ ಅದಾವು, ಕಡಿಮೆ ನೀರಿನಲ್ಲಿ ಉತ್ಪನ್ನ ಹೆಂಗೆ ಸಿಗ್ತೈತಿ, ಗೋಡಂಬಿ, ಅಡಿಕೆ ಮತ್ತು ಮಾವಿ ಕಂಪೇರ್ ಮಾಡಿ ಒಂದೊಂದು ವಿಸ್ತಾರವಾಗಿ ಭಾಳ ಚಂದ ಮನಮುಟ್ಟುವಂಗೆ ಹೇಳ್ಯಾರ. ಗೇರು ಸಂಕೀರ್ಣದ ಸಂಪನ್ಮೂಲ ವ್ಯಕ್ತಿ ಡೀನ್ ಡಾಕ್ಟರ್ ಲಕ್ಷ್ಮೀನಾರಾಯಣ ಹೆಗಡೆ, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಗೇರು ಕೃಷಿಗೆ ಮುಂದಾಗಬೇಕು, ಅಡಿಕೆ ಬೆಳೆಯಂತೆ ಗೇರು ಬೆಳೆಯಲ್ಲೂ ಆಸಕ್ತಿ ವಹಿಸಬೇಕು ಎಂದರು. ಭೂಮಿ ಸ್ವಲ್ಪ ಸಾಧಾರಣವಾಗಿ ಫಲವತ್ತತೆ ಕಡಿಮೆ ಇದ್ರೂ ಕೂಡ ಬರುವಂತಹ ಒಂದು ಬೆಳೆ.
ಅದಲ್ಲದೆ ನಮ್ಮ ದೇಶಕ್ಕೆ ಅತ್ಯಮೂಲ್ಯವಾಗಿ ಬೇಕಾದಂಥ ಒಂದು ಬೆಳೆ. ಏಕೆಂತಂದರೆ ನಮ್ಮಲ್ಲಿ ಸುಮಾರು 4.5 ಲಕ್ಷ ಟನ್ನನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಆದರೆ ನಮಗೆ ಬೇಕಾಗಿರೋ ಒಂದು ಅಂದಾಜಿನ ಪ್ರಕಾರ 15 ಲಕ್ಷ ಟನ್ನಷ್ಟು ಗೇರು ಉತ್ಪಾದನೆ ಆಗಬೇಕಾಗಿದೆ. ದುರ್ದೈವದಿಂದ ನಾವು ಪರದೇಶದಿಂದ ಅದನ್ನು ಆಮದು ಮಾಡಿಕೊಂಡು ಅದನ್ನು ಸಂಸ್ಕರಣೆ ಮಾಡಿ ವಾಪಸ್ ಕಳಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಭೂಮಿಯೂ ಕೂಡ ಈ ಥರ ಅನುಕೂಲ ಅಂತ ಭೂಮಿ ಇದೆ. ರೈತ ಬಂಧುಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಉಪಯೋಗ ಜಾಸ್ತಿ ಇದೆ. ಜಗತ್ತಿನಾದ್ಯಂತ ಇದನ್ನು ನಾವು ಪರದೇಶಕ್ಕೆ ಕಳಿಸ್ಬೋದು, ರಫ್ತು ಮಾಡ್ಬೋದು. ಒಟ್ಟು ಹಾವೇರಿ ಜಿಲ್ಲೆ 7 ಹನುಮನಮಟ್ಟಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಅಶೋಕ ಗೇರು ಬೆಳೆ ಕುರಿತು ರೈತರಿಗೆ ಮಾಹಿತಿ ನೀಡಲು ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ. ಹಾವೇರಿ ಜಿಲ್ಲೆಯು ಗೇರು ಬೆಳೆಗೆ ಸೂಕ್ತವಾಗಿದ್ದು ರೈತರ ಆರ್ಥಿಕ ಬೆಳವಣಿಗೆಗೆ ಸಾಧ್ಯವಾಗುತ್ತದೆ ಎಂದರು. ಮಾಡಿಸಿ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಳ ಮತ್ತು ಹೊರ ಆವರಣ ತರಬೇತಿಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಗೇರು ಬೆಳೆಯೋಕ್ಕೆ ನಮ್ಮ ಹಾವೇರಿ ಜಿಲ್ಲೆ ಅತಿ ಸೂಕ್ತವಾಗಿದ್ದು ಇಲ್ಲಿ ಮಣ್ಣು ಜೇಡಿ ಮಣ್ಣು ಮತ್ತು ಇತರೆ ನೀರು ನಿಲ್ಲುವ ಪ್ರದೇಶ ಹೊರತುಪಡಿಸಿ ಅತಿ ರಸಸಾರ ಮತ್ತು ಈ ಮೂಲಕ ನಾವು ಮಣ್ಣಿನ ಒಂದು ಫಲವತ್ತತೆ ಮೂಲಕ ರೈತರು ಒಂದು ಬಾಳು ಬಿಟ್ಟಿರುವ ಭೂಮಿಯಲ್ಲೂ ಈ ಬೆಳೆಯನ್ನು ಬೆಳೆಯಬಹುದು. ಟಿಆರ್ಪಿ ಹಗರಣಕ್ಕೆ ಸಂಬಂಧಿಸಿ ಜಾರಿ ನಿರ್ದೇಶನಾಲಯ ನಿನ್ನೆ 3 ಖಾಸಗಿ ದೃಶ್ಯ ಮಾಧ್ಯಮಗಳ ಮೇಲೆ ದಾಳಿ ನಡೆಸಿ 32 ಕೋಟಿ ರೂಪಾಯಿ ಮೌಲ್ಯದ ಸ್ಥಿರ ಮತ್ತು ಚರಾಸ್ತಿಗಳನ್ನು ವಶಪಡಿಸಿಕೊಂಡಿದೆ. ಟಿಆರ್ಪಿ ಹಗರಣದ ಕುರಿತು ಮುಂಬೈ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಖಾಸಗಿ ದೃಶ್ಯ ಮಾಧ್ಯಮಗಳಿಗೆ ಸೇರಿದ ದೆಹಲಿ, ಮುಂಬೈ, ಇಂದೋರ್ನ ಹಲವೆಡೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿತ್ತು. ವಂಚನೆಯ ಮೂಲಕ ಟಿಆರ್ಪಿ ರೇಟಿಂಗ್ಗಳನ್ನು ಹೆಚ್ಚಿಸಿ ಈ ಚಾನೆಲ್ಗಳು 46 ಕೋಟಿ ರೂಪಾಯಿಗಳಷ್ಟು ಆದಾಯ ಗಳಿಸಿವೆ ಎಂದು ತನಿಖೆಯಿಂದ ತಿಳಿದುಬಂದಿದೆ. ಐಎಸ್ಎ ತಿದ್ದುಪಡಿ ಒಪ್ಪಂದದ ಅಡಿಯಲ್ಲಿ ಇಟಲಿಯು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸಹಿ ಹಾಕಿದೆ. ಈ ಒಪ್ಪಂದದಿಂದಾಗಿ ವಿಶ್ವಸಂಸ್ಥೆಯ ಎಲ್ಲಾ ಸದಸ್ಯ ರಾಷ್ಟ್ರಗಳು ಐಎಸ್ಎ ಪ್ರವೇಶಿಸಬಹುದಾಗಿವೆ. ಇಟಲಿಯ ರಾಯಭಾರಿ ವಿನ್ಸೆನ್ಜೊ ಡೆ ಲುಕಾ ಅವರು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 28ರ ಭಾನುವಾರದಂದು ಆಕಾಶವಾಣಿಯಲ್ಲಿ ತಮ್ಮ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ದೇಶದ ಜನತೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 75ನೇ ಸಂಚಿಕೆಯಾಗಿದೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಿ, ಈ ಮನ್ ಕಿ ಬಾತ್ ಕಾರ್ಯಕ್ರಮ ಹೊಸ ವಿಚಾರಧಾರೆಗಳು, ಆಸಕ್ತಿದಾಯಕ ವಿಷಯಗಳು ಮತ್ತು ಜೀವನದ ಉನ್ನತಿಗೆ ಪ್ರೇರಣೆ ನೀಡುವ ವಿಚಾರಗಳನ್ನು ಹಂಚಿಕೊಳ್ಳಲು ಒಂದು ಉತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ನಮೋ ಆಪ್ ಅಥವಾ ಮೈಗೌ ಓಪನ್ ಫೋರಂನಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂತೆ ದೇಶದ ಜನತೆಗೆ ಮನವಿ ಮಾಡಿದ್ದಾರೆ. ಇದಲ್ಲದೆ ಜನರು ಟೋಲ್ ಫ್ರೀ ನಂಬರ್ 1800117800ಗೆ ಕರೆ ಮಾಡಿ ತಮ್ಮ ಸಂದೇಶಗಳನ್ನು ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ರೆಕಾರ್ಡ್ ಮಾಡಿ ಕಳುಹಿಸಬಹುದಾಗಿದೆ ಅಥವಾ 1922 ಸಂಖ್ಯೆಗೆ ಮಿಸ್ಡ್ ಕಾಲ್ ಕೊಡಬಹುದಾಗಿದೆ. ಭಾರತ ಇಂಗ್ಲೆಂಡ್ ನಡುವಿನ 4ನೇ ಟಿ20 ಕ್ರಿಕೆಟ್ ಪಂದ್ಯಾವಳಿ ಅಹಮದಾಬಾದ್ನಲ್ಲಿಂದು ನಡೆಯಲಿದ್ದು ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗಲಿದೆ. ಈಗಾಗಲೇ ಇಂಗ್ಲೆಂಡ್ 2-1 ಅಂತರದ ಮುನ್ನಡೆಯಲಿದ್ದು ಇಂದಿನ ಪಂದ್ಯ ಸರಣಿ ಗೆಲುವಿಗೆ ನಿರ್ಣಾಯಕವಾಗಲಿದೆ. ಹೀಗಾಗಿ ಭಾರತೀಯ ಆಟಗಾರರು ಗೆಲ್ಲಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. सामने आ रही है. अब दबाव टीम इंडिया पर टॉस जीतने का भी है और मुकाबला अपना बनाने का भी, लेकिन टॉस पर बस नहीं है. हाँ, मुकाबला जीतना जरूर. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. बल्लेबाजों को सटीक ಬಂದರುಗಳನ್ನು ಸಂಪರ್ಕಿಸುವ ರಸ್ತೆಗಳ ಅಭಿವೃದ್ಧಿ, ಸಾಗರಮಾಲಾ ಯೋಜನೆಯಡಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ, ಸಚಿವ ಮನ್ಸುಖ್ ಮಾಂಡವಿಯಾ. ದೇಶದ 4 ದಿಕ್ಕುಗಳಲ್ಲಿ ಸುಪ್ರೀಂ ಕೋರ್ಟ್ ಪೀಠ ಸ್ಥಾಪನೆಗೆ ಇದು ಸಕಾಲ, ದಕ್ಷಿಣದಲ್ಲಿ ಬೆಂಗಳೂರು ಸೂಕ್ತ ತಾಣ, ರಾಜ್ಯಸಭೆಯಲ್ಲಿ ಸಂಸದ ಕೆಸಿ ರಾಮಮೂರ್ತಿ ಮನವಿ. ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ಸರ್ಕಾರದಿಂದ ಸೂಕ್ತ ಕ್ರಮ, ಶೀಘ್ರದಲ್ಲಿಯೇ ಪರಿಷ್ಕೃತ ಪರಿಹಾರ ಧನ ಪ್ರಕಟ, ಸಚಿವ ಜಗದೀಶ್ ಶೆಟ್ಟರ್. ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಗೆಲುವು ಖಚಿತ, ಶಿಕ್ಷಣ, ಆರೋಗ್ಯ ಕ್ಷೇತ್ರ ಸುಧಾರಣೆಗೆ ಕೇಂದ್ರ ಸರ್ಕಾರದಿಂದ ಸೂಕ್ತ ಕ್ರಮ, ಪ್ರಧಾನಿ ನರೇಂದ್ರ ಮೋದಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.